ಪಾರ್ಟಿಯ ಒಬ್ಬ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರಾದಂಥ ಶ್ರೀಮಾನ್ ಯಡಿಯೂರಪ್ಪನವರ 50 ವರ್ಷ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ 50 ವರ್ಷ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಈಗ ಚುನಾವಣಾ ರಾಜಕಾರಣದಿಂದ ದೂರ ಇರುವಂಥ ತೀರ್ಮಾನವನ್ನು ಮಾಡಿ ಇವತ್ತಿಗೂ ಅದೇ ಒಂದು ಜನಪ್ರಿಯತೆ ಇದ್ದರೂ ಸಹಿತ ಭಗವಂತನ ಮತ್ತು ಕಾರ್ಯಕರ್ತರ ಜನರ ಆಶೀರ್ವಾದದಿಂದ ಒಳ್ಳೆಯ ಆರೋಗ್ಯ ಇದ್ದರೂ ಸಹಿತ ಅವರು ನಾನು ಚುನಾವಣೆ ರಾಜಕಾರಣದಿಂದ ದೂರ ಉಳಿತೀನಿ ಅಂತ ತೀರ್ಮಾನ ಮಾಡಿ ಆದರೆ ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವನ್ ಟುಡೇ ಈಸ್ ವರ್ಕಿಂಗ್ ಫಾರ್ ದಿ ಪಾರ್ಟಿ. ಮತ್ತು 50 ವರ್ಷ ಆಗಿದೆ. ಈ 50 ವರ್ಷದಲ್ಲಿ ಅವರು ಒಂದು ಒಟ್ಟಾರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಎಲ್ಲ ಸೇರಿ ಒಂದು 4 ವರ್ಷ 5 ವರ್ಷ ಇದ್ದರೂ ಸಹಿತ ಕಷ್ಟಪಟ್ಟದ್ದೇ ಭಾಳ ಯಡಿಯೂರಪ್ಪನವರು. ಸದಾಕಾಲಕ್ಕೂ ಹೋರಾಟ, ಸದಾಕಾಲಕ್ಕೂ ರಸ್ತೆ ಮೇಲೆ ಧರಣಿ, ಅಧಿಕಾರದಲ್ಲಿದ್ದಂಥವರು ಅವರ ಒಂದು ಅನ್ಯಾಯದ ವಿರುದ್ಧ ಪ್ರತಿಭಟನೆ, ಇದನ್ನು ಮಾಡ್ತಾ 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 ಭಾರತೀಯ ಜನತಾ ಪಾರ್ಟಿಗೆ ಒಂದು ಹೆಮ್ಮರವಾಗಿ ಬೆಳೆಯುವಲ್ಲಿ ಯಡಿಯೂರಪ್ಪನವರ ಪಾತ್ರ ಬಹಳ ದೊಡ್ಡದಿದೆ. ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯದಲ್ಲಿಯೂ ಸಹಿತ ನಮ್ಮ ಪಕ್ಷವನ್ನು ಉತ್ತರ ಭಾರತದ ಪಕ್ಷ, ವ್ಯಾಪಾರಿಗಳ ಪಕ್ಷ, ಮೇಲ್ವರ್ಗದವರ ಪಕ್ಷ ಅಂತ ಕರೀತಾ ಇದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮೇಲ್ವರ್ಗ, ತಥಾಕಥಿತ ಮೇಲ್ವರ್ಗ, ತಥಾಕಥಿತ ಕೆಳವರ್ಗ, ಅಂದರೆ ನಾವು ಮೇಲ್ವರ್ಗ ಕೆಳವರ್ಗ ಈ ರೀತಿ ವಿಶ್ವಾಸ ಇಟ್ಟವರಲ್ಲ, ಅದಕ್ಕೆ ನಾನು ತಥಾಕಥಿತ ಅಂತ ಹೇಳ್ತಾ ಇದ್ದೇನೆ. ಆ ಎಲ್ಲ ವರ್ಗವನ್ನು ಒಳಗೊಂಡು ವಿಶೇಷವಾಗಿ ರೈತರ ಪರವಾಗಿಂತೂ ಅತ್ಯಂತ ಕಳಕಳಿಯಿಂದ ಕೆಲಸವನ್ನು ಮಾಡಿ ರಾಜಕಾರಣಕ್ಕೆ ಪ್ರವೇಶ ಮಾಡಿ 50 ವರ್ಷ ಆಗಿದೆ. ಅಂಥ ಸಂದರ್ಭದಲ್ಲಿ ಅಂಥ ಒಬ್ಬ ಮೇರು ವ್ಯಕ್ತಿತ್ವದ ಧೀಮಂತ ನಾಯಕನ 50 ವರ್ಷ ಪೂರೈಕೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಭೂತಪೂರ್ವವಾದಂತಹ ಸತ್ಕಾರವನ್ನು ಮಾಡಬೇಕು, ಸನ್ಮಾನವನ್ನು ಮಾಡಬೇಕು. ಮತ್ತು ಅದರ ಮೂಲಕ ಒಬ್ಬ ವ್ಯಕ್ತಿ ಏನೂ ಇಲ್ಲದಾಗ ಪಕ್ಷವನ್ನು ಕಟ್ಟಿ ಯಾವ ರೀತಿ ಎತ್ತರಕ್ಕೆ ಬೆಳೆಯಬಲ್ಲ, ತನ್ನ ಜೊತೆಗೆ ಪಕ್ಷವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಲ್ಲ ಅನ್ನೋದು ಒಂದು ಉದಾಹರಣೆಯಾಗಿ ಏನು ಯಡಿಯೂರಪ್ಪನವರು ತೋರಿಸಿದ್ದಾರೆ. ಅದನ್ನೆಲ್ಲರಿಗೂ ಹೇಳಬೇಕು ಇವತ್ತಿನ ಇದಕ್ಕೆ ಜನ್ರೇಷನ್ಗೆ ಅನ್ನುವಂಥ ಕಾರಣಕ್ಕೆ ಈ ಒಂದು ಬೃಹತ್ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ 100 ಜನ ಸ್ವಾಮಿಗಳು, ರಾಜ್ಯದ ಎಲ್ಲ ಕಡೆಯಿಂದ ಲಕ್ಷಾಂತರ ಜನರು